ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಚಿನ್ನು ಎಷ್ಟು ಚೆನ್ನಾಗಿದೆ ಪಾಪು. ಅಯ್ಯೋ ಅಳ್ಬೇಡಪ್ಪ ಅಳ್ಬೇಡ. ಅವನು ಚಿನ್ನಿ ನಿನ್ನ ಹೆಸರು. ಚಾಕಿ ಬೇಕಪ್ಪ ಚಾಕಿ ತಗೋ ತಗೋ. ಅಳ್ತಾರ ಇಲ್ಲಡಿ ಇಲ್ಲಡಿ ಇಲ್ಲಡಿ. ಚಾಕಿ ಚಾಕಿ ಚಾಕಿ. ಅವನು ಬಂಗಾರಿ ನಿನ್ನ ಹೆಸರು. ಯಾಕೆ ಅಳ್ತಿದ್ದೀಯಾ? ಬಾರೆ ಈ ಕಡೆ. ಏಯ್ ಅವಳ ಹತ್ರ ಯಾಕೆ ಚಾಕ್ಲೇಟ್ ತಗೊಂಡೆ? ರೀ ಪಾಪ ಅದ್ ಮಗು, ಅದಕ್ಕೇನ್ ಗೊತ್ತಾಗುತ್ತೆ? ನನ್ ಮಗು ಸುದ್ದಿಗ್ ನೀನ್ ಬರ್ಬೇಡ. ನಿನ್ ಮುಖ ನೋಡಿದ್ರೇನೆ ಅನಿಷ್ಟ. ಯಾಕ್ರಿ ಅಂತ ತಪ್ಪು ನಾನೇನ್ ಮಾಡಿದೀನಿ? ನಿನ್ಗೆ ಮಕ್ಳಿಲ್ಲ. ನಿನ್ನ ಹತ್ರ ಚಾಕ್ಲೇಟ್ ತಗೊಂಡ್ರೆ ನನ್ ಮಗುಗೆ ಕಾಯಿಲೆ ಬಂದ್ಬಿಡುತ್ತೆ. ತಗೋ ನಿನ್ ಚಾಕ್ಲೇಟ್. ಏನಾಯ್ತು? ಅವಳು ರೋಡ್ ನಲ್ಲಿ ಮಗುಗೆ ಚಾಕ್ಲೇಟ್ ಕೊಡೋದಕ್ಕೆ ಬಿಡ್ಲಿಲ್ಲ. ಮಗುಗ್ ಚಾಕ್ಲೇಟ್ ಕೊಟ್ಟು ಏನಾಗಬೇಕು? ಕೆಟ್ಟ ಕನ್ಸು ರೀ. ನಿನಗೆ ಎಷ್ಟು ಸರಿ ಹೇಳಿಲ್ಲ ಕೆಟ್ಟ ಕನ್ಸುಗಳನ್ನ ಕಾಣ್ತಾ ಕೂತ್ಕೋಬೇಡ ಅಂತ? ನನಗೆ ಡಾಕ್ಟರ್ ಹೇಳಿದ್ದೆ ನೆನ್ಪಾಗ್ತಾ ಇದೆ. ನನಗೆ ಮಕ್ಕಳೇ ಆಗಲ್ವಂತೆ. ಆಗಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಮೇಡಮ್ ನವರೇ? ನಿಮಗ್ ಮನೆಗೆ ಒಂದು ಮಗು ಬೇಕಾನೆ, ಪರಮನ್ಗೆ ಅವಳಾರ ತಂದು ಗಂಟು ಹಾಕಿ. ತಾನದಕ್ಕೆ ರೆಡಿ. ಹೌದು ಸುಬ್ಬ, ನಾನಾ ಸುಂದ್ರಿ. ಆರಾಮಿದ್ದಿ? ಅಕ್ಕ ಏನೋ ಕೆಲ್ಸ ಅದ ಬಾ ಅಂತ ಹೇಳಿದ್ಲು. ಸುಂದ್ರಿ ಇದು ನಿಂದೆ ಮನೆ, ಆರಾಮಾಗಿರು, ಏನು ಯೋಚನೆ ಮಾಡ್ಬೇಡ. ಅಕ್ಕ ನಿನ್ ಗಂಡ ಅಲ್ಲ? ಹೌದು, ಹೋಗಿ ಕಾಲಿಗೆ ನಮಸ್ಕಾರ ಮಾಡು. ಯಾರು ನೀವು? ಕಾಲಿಗೆ ಯಾಕೆ ಬೀಳ್ತಿದ್ದೀರಾ? ರೀ ಇವಳು ನನ್ನ ಸಂಬಂಧಿಕರ ಹುಡುಗಿ ಸುಂದ್ರಿ ಅಂತ, ಹುಬ್ಳಿಯಿಂದ ಬಂದಿದ್ದಾಳೆ. ಇನ್ ಮುಂದೆ ಸುಂದ್ರಿ ನಮ್ಮನೆಲ್ಲೇ ಇರ್ತಾಳೆ. ಇವಳ್ಯಾಕಮ್ಮ ನಮ್ಮಲ್ಲಿ ಇರ್ಬೇಕಾ? ನನ್ಗಂತ ಮಕ್ಕಳ ಭಾಗ್ಯ ಇಲ್ಲ ಅಂದ್ರೆ ರೀ. ಇವಳು ತುಂಬಾ ಒಳ್ಳೆ ಹುಡುಗಿ, ಮನೇಲಿ ಬಡತನ ಇದೆ. ಅವ್ರ ಮನೇಲಿ ಹೇಳಿದೀನಿ, ಸುಮ್ನೆ ಗುರ್ತು ಪರಿಚಯ ಇಲ್ದೇ ಇರೋರ್ನ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಳ್ಳೋ ಬದಲು ಇವಳು ಇಟ್ಕೊಂಡ್ರೆ ವಾಸಿ. ಅಂದ್ರೆ ನಿನ್ನ ಉದ್ದೇಶ? ರೀ ನನ್ ಕಣ್ಣು ಮುಂದೆನೆ ನೀವು ಅಪ್ಪ ಆಗ್ಬೇಕು, ನಿಮ್ ಮಗುನ ನಾನು ಎತ್ತ ಆಡಿಸ್ಬೇಕು. ಸುಂದ್ರಿ ಅವರು ರೂಮ್ ನಲ್ಲಿ ಇದ್ದಾರೆ, ಈ ಹಾಲ್ನ ತಗೊಂಡೋಗಿ ಅವ್ರಿಗೆ ಕೊಡು. ಸುಂದ್ರಿ ಒಂದು ನಿಮಿಷ ಬಾಯಿಲಿ. ಏನಕ್ಕ? ಹಾಲು ಕುಡಿದು ನಂಗೂ ಸ್ವಲ್ಪ ಉಳಿಸ್ಕೊಡಿ ಅಂತ ಕೇಳು. ರೂಮ್ ಕ್ಲೀನ್ ಮಾಡೋ ನಿಮ್ದಲ್ಲಿ ನೀನ್ ಅಲ್ಲೇ ಇರು, ಅರ್ಥ ಆಯ್ತಾ? ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಹಾಲು ತಗೊಳ್ರಿ. ನೀನ್ ಯಾಕೆ ತರಕ್ ಹೋದ? ಅಕ್ಕನ ಕೊಟ್ಕೊಳ್ತಾಳ್ರಿ. ಅವಳಿಗೆ ತರಕ್ ಏನಂತೆ? ಇದನ್ನ ತಗೊಂಡೋಗ್ ಕೊಡ, ಸ್ವಲ್ಪ ಉಳಿಸ್ಲಿಕ್ಕೆ ಹೇಳ, ಅದನ್ನ ನೀ ಕೊಡಿ ಅಂತ ಹೇಳಲ್ರಿ. ಓ ಮೊದಲನೇ ಮೆಟ್ಲತ್ತ ಪ್ಲಾನಾ? ಪರಮ ಅವಳು ನಿಮ್ ಮನೆಗ್ ಬಂದ್ ಸೇರ್ಕೊಂಡಾಗಲೇ ಗೊತ್ತಾಯ್ತು ಕಣ, ಇದೆಲ್ಲ ಮೇಡಮ್ನವ್ರ ಕುತಂತ್ರ ಅಂತ. ಲೇ ಈಗೇನೋ ಮಾಡ್ಲಿ, ನನ್ಗೆ ಹುಚ್ಚಿಡೋದು ಒಂದೇ ಬಾಕಿ ಕಣ. ಯಾಕೆ ತಡ, ಹುಚ್ಚಿಡಿಸ್ಕೋ. ಏನ್ ಹೇಳ್ತಿದ್ಯೋ? ಲೇ ಪರಮ, ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದ್ರೆ ನೀನು ಸೈಕಿಕ್ ಆಗ್ಬೇಕು ಕಣ. ಅರ್ಥ ಆಯ್ತು ಕಣ ಗುಂಡ, ಶಬ್ಬಾಷ್ ಕಣ. ಈ ಐಡಿಯಾ ನನ್ಗೆ ಒಳ್ಳೆಯದೇ ಅಲ್ವಲ್ಲ? ನನ್ನ ಹತ್ರ ಸುಳ್ಳು ಹೇಳಿದ್ರೆ ಎಳ್ಕೊಂಡೋಗಿ ಹುಣ್ಸಮರ ಜ್ಞಾನ ಕೊಡ್ತೀನಿ. ಏಯ್ ಹಳ್ಳಿಲೊಬ್ಬನ ಪ್ರೀತಿಸ್ತಿದ್ಯಾ? ಅವನ ಹೆಸರು ಗೋವಿಂದ ತಾನೆ? ಗೋಪಾಲ ಕಾಣಿಸ್ತಾ ಇದ್ದಾನೆ. ಎಷ್ಟೊಷ್ಟಿಂದ ಪ್ರೀತಿಸ್ತಾ ಇದ್ದೀರೋ? ಅದು 1 ವರ್ಷದಿಂದ ಪ್ರೀತಿಸ್ತಾ ಇದ್ದೀವ್ರಿ. ಆದ್ರೆ ನಮ್ಮಪ್ಪ ಅವ ಬಡವ, ಮದ್ವೆ ಆಗೋದ್ ಬೇಡ ಅಂತ ಇಲ್ಲಿ ಕಳಿಸ್ಕೊಟ್ಟಾರ್ರಿ. ನೋಡು, ನಿನಗೆ ಹಳ್ಳಿಲಿರೋ ಗೋಪಾಲ ಬೇಕಾ, ಇಲ್ಲಿರೋ ಪರಮ ಬೇಕಾ? ನಾನ್ ಯಾವತ್ತಿದ್ರು ಗೋಪಾಲನ್ನೇ ಪ್ರೀತಿಸ್ತೇನ್ರಿ. ಹಾಗಾದ್ರೆ ನಾಳೆ ಸಾಯಂಕಾಲದೊಳಗೆ ಅವನಿಲ್ಲಿ ಕರ್ಕೊಂಬರ್ಬೇಕು. ಇಲ್ಲ ಅಂದ್ರೆ ಮೋಡ ತಂದು ಚುಚ್ಚಿ. ಸುಂದ್ರಿ ಯಾರು ಇವ್ರು? ಇವ್ರು ಗೋಪಾಲ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವ್ರನ್ನ ಕರ್ಕೊಂಡ್ ಬಂದಿದ್ಯಾ? ನಿಮ್ ಯಜಮಾನ್ರೆ ಹೇಳಿದ್ರು. ಯಾಕಂತೆ? ಗೊತ್ತಿಲ್ರಿ, ಕರ್ಕೊಂಬ ಅಂದ್ರೆ ಕರ್ಕೊಂಡ್ ಬಂದೇನಿ. ರೀ ಬಂದ್ರಿ ಇಲ್ಲಿ. ಏನಮ್ಮ? ಯಾರ್ಯಾರನ್ನ ಯಾಕ್ರಿ ಮನೆ ಕರೆಸ್ತಾ ಇದ್ದೀರಾ? ಕಳ್ಸ್ರಿ ಅವ್ರನ್ನ. ಕಳ್ಸಕ್ಕೆ ಅಂತಾನೆ ಕರ್ಸಿದೀನಿ. ಆ ಗೋಪಾಲ ಯಾರು ಅಂತ ನಾಳೆ ಗೊತ್ತಾಗುತ್ತೆ ನಿಮ್ಗೆ. ಅವ್ರು ಯಾರಾದ್ರೂ ಆಗಿರ್ಲಿ, ನಾಳೆ ಅವ್ರು ಇಲ್ಲಿ ಇರ್ಬಾರ್ದು. ಸುಂದ್ರಿ ಮಾತ್ರ ಈ ಮನೇಲಿ ಇರ್ಬೇಕು, ನಿಮ್ ಜೊತೆ ಅವ್ಳ ಮದ್ವೆ ನಡಿಬೇಕು. ಡೆಫಿನೆಟ್ಲಿ ನಾಳೆ ಬೆಳಗ್ಗೆ ಸುಂದರಿ ಮದ್ವೆ ಆಗುತ್ತೆ. ಅಯ್ಯೋ, ಸುಂದರಿ ತನ್ನ ಲವ್ವರ್ನ ಮದ್ವೆ ಆದ್ಲು. ನಿಜವಾಗ್ಲೂ ಇವ್ರಿಬ್ರು ಮದ್ವೆ ಆಗೋಯ್ತಾ? ನೋಡಿದ್ರೆ ಗೊತ್ತಾಗಲ್ವಾ? ಸುಂದರಿ ತಗೊಮ್ಮ, 1 ಲಕ್ಷ ರೂಪಾಯಿ ಇದೆ. ನಿಮ್ ಮದ್ವೆಗೆ ನಾನ್ ಕೊಡ್ತಿರೋ ಉಡುಗೊರೆ. ನೀವ್ ಊರಿಗೆ ಹೋಗಿ ಆರಾಮಾಗಿ ಸಂಸಾರ ಮಾಡಿ. ಪಾರು, ನಾನು ಇವ್ರಿಗಿಂತ ಮುಂಚೆನೆ ದೇವಸ್ಥಾನಕ್ಕೆ ಹೋಗಿದ್ದೆ. ಪೂಜೆ ಮಾಡಿಸ್ಬೇಕಾರೆ ಬಲಗಡೆಯಿಂದ ಹೂ ಬಿತ್ತು. ಈ ವರ್ಷ ನಮ್ಮ ಮಕ್ಕಳಾಗುತ್ತೆ. ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ